ಯಾಕಮ್ಮ ಸಾಂಗ್ ಹಾಕಿಲ್ಲ? ನಾವು ಪರ್ಸೆಗೆ ಹೋಗಿ ಬಂದ್ರಿ. ಬಿಲ್ ನಮ್ಮ ಅಕ್ಕ ಪೇ ಮಾಡಿದ್ದು. ತಿಂಡಿ ಕೊಡ್ತಾರೆ ಅಂತ ಫ್ಯಾಮಿಲಿ ಜೊತೆ ಬರ್ಬೇಕಂತ ಅಂತ ಇರ್ತೀವಿ, ಉಗಿಸ್ಕೊಂತ ಇರ್ತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಏನಂತಂದ್ರೆ ಇವತ್ತು ನಾವು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗಿನ್ನ ನಾವು ಬಿಟ್ಟಿಲ್ಲ. ಇವಾಗ ನಾವು ತಮ್ಮಯ್ಯನ ಮತ್ತೆ ಪ್ರೇಣಿನ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಅವ್ರನ್ನ ಪಿಕಪ್ ಮಾಡ್ಕೊಂಡು ನಾವು ಇವಾಗ ಹೊರಡೋದು. ಸೊ ಅವ್ರ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ತೋರಿಸ್ತೀನಿ ಯಾರ್ಯಾರು ಹೋಗ್ತಾ ಇರೋದು ಅಂತಂದ್ಬಿಟ್ಟು. ನಮ್ಮ ಮಮ್ಮಿ, ನಮ್ಮ ಬೇಬು, ನಮ್ಮ ಚಪ್ಪುಗಡು, ನಮ್ಮ ಅಕ್ಕ ಆಲ್ರೆಡಿ ಒಂದು ಸಾಂಗ್ಸ್ ಹಾಕಿಲ್ಲ ಅಂತ ಅದನ್ನ ತಪ್ಕೊಂಡು ಮಲ್ಕೊಂಡವನೇ ಪಾಪ. ಚಂಪು ಅಮ್ಮ ಯಾಕಮ್ಮ ಸಾಂಗ್ ಹಾಕಿಲ್ಲ? ಸಾಂಗ್ ಹಾಕಿಲ್ಲ ಸಾಂಗ್ ಹಾಕ್ಬೇಕಂತೆ. ಅದಕ್ಕೆ ಅವ್ನು ಕೂತು ತಾಂಡ್ ಮಾಡ್ದಿರೋದಕ್ಕೆ ಅದಪ್ಕೊಂಡು ಮಾಡ್ಕೊಂಡವ್ರೆ. ನಮ್ಮ ಅಣ್ಣ, ನಮ್ಮ ಅಕ್ಕ ಅವರು ನೋಡಿ, ಸಿಂಧು ಅಕ್ಕ ಅವರೇ. ನಮ್ಮ ಅಕ್ಕ ನೋಡೋಕ್ಕೆ ಕಷ್ಟ ಬಿಡಲ್ಲ. ನಮ್ಮ ಅಣ್ಣ ನೋಡ್ತಾನೆ, ನೋಡ್ಕೊಳ್ರಿವಾಗ ಕಾರ್ ಓಡಿಸೋದು ಬಿಟ್ಟು ನಮ್ಮ ಅಣ್ಣ ನೋಡ್ತಾನೆ. ಮುಂಜಾನೆ ನೋಡ್ರಿ ಎಲ್ಲರೂ ದೇವ್ರು ನೋಡ್ತೀನಿ. ಅಯ್ಯೋ, ಇವಾಗ ಅವ್ರನ್ನ ಕರ್ಕೊಂಡು ಈಗ ಅವ್ರ ಸ್ಕೂಲ್ ಹತ್ರ ಹೋಗೋಣ. ಹಂಗೆ ನಾವು ಅವ್ರಿಗೆ ಗೊತ್ತೇ ಇರಲ್ಲ ಇವಾಗ ನಾವು ಕರ್ಕೊಂಡು ಹೋಗ್ತಾ ಇರೋದು ಪಾಪ ಅವ್ರಿಗೆ ತಾನೇ. ಅವ್ರು ಸರ್ಪ್ರೈಸ್ ಆಗ್ತಾರೆ ಇವಾಗ. ನಾವೆಲ್ಲ ಇಷ್ಟು ಜನ ಕಾರಾಗ ನೋಡಿ ಇವರೆಲ್ಲ ಏನು ಬಂದಿದ್ದಾರೆ ಅಂತ. ನಾವು ಪರ್ಸೆಗೆ ಹೋಗಿ ಬಂದ್ರಿ. ನಿಮ್ಮನ್ನು ಕರ್ಕೊಂಡು ಅನ್ಕೊಂಡ್ರಿ. ಸಕ್ಕದಾಗಿತ್ತು ತಮ್ಮ ಪರ್ಸೆ. ಸ್ಕೂಲ್ ಮಿಸ್ ಆಗ್ತದೆ. ಅಪ್ಪ ಈ ಡೋರ್ ತೆಗಿ ಹಂಗೆ. ಪರ್ಸೆಗೆ ಅವ್ರನ್ನ ಕರ್ಕೊಂಡು ಹೋಗಕ್ ಬಂದಿದ್ರೆ ನಾವು ಹೋಗಿ ಬಂದಿದ್ದೀವಿ ಏನೋ ಒಂದು ಇನ್ನರ್ ಫೀಲಿಂಗ್. ನಾನೇ ಅವಾಗೂ ಓವರ್ ಥಿಂಕಿಂಗ್ ಮಾಡ್ಬಿಟ್ಟಿರ್ತಾರೆ. ನಾವು ಆಲ್ರೆಡಿ ಹೋಗಿ ಬಂದಿದ್ದಾಯ್ತು ಪ್ರಣೀತಾ. ನಿಮ್ಮಿಂದ ಬೇಗ ಬಂದಿದ್ದಿಲ್ಲ ಅಂದ್ರೆ ಸ್ವಲ್ಪ ಪರ್ಸೆಗೆ ಆರಾಮ ಹೋಗೋದು ಅಂತ. ತಮ್ಮು ಸಾಕೋದಾಗಿತ್ಲೆ ಪರ್ಸೆಲಿ. ಹೋಗ್ ಬಂದ್ರಿ ಅಂತಂದ್ರೆ ಪರ್ಸೆಗೆ ಹೋಗಿದ್ರೆ ಅಷ್ಟೇ ಅಂತೆ. ಸಕ್ಕದಾಗಿತ್ತು ತಮ್ಮು, ಸೂಪರ್. ಈಶಾ ಫೌಂಡೇಶನ್ಗೆಲ್ಲ ಹೋಗಿದ್ರಿ. ಓಹೋ, ಮತ್ತೆ ಜ್ವರ ಬಂದೈತಾ? ಕ್ಯಾನ್ಸಲ್ ಬಿಡ್ರಿ ಮತ್ತೆ. ಅಯ್ಯೋ, ಇವಾಗ ನಮ್ ತಮ್ಮಗ್ ಸರ್ಪ್ರೈಸ್ ಕೊಡೋಣವಾ? ತಮ್ಮ, ನಾವು ಇವಾಗ ಹೋಗ್ತಾ ಇರೋದು ಪರ್ಸೆಗೆ. ಇವಳು ನನ್ಗೆ ಬರ್ತಾಳೆ. ಅಯ್ಯಪ್ಪ, ಇವಾಗ ನೋಡಿ ಧೃತಿ ಆಲ್ರೆಡಿ ಇನ್ನೊಂದು ಕಾರಲ್ಲಿ ಹೋಗಿದ್ದಾಳೆ. ಸೊ ಇವಾಗ ಇವ್ರನ್ನ ಮಾತ್ರ ನಾವು ಕರ್ಕೊಂಡು ಹೋಗೋದಷ್ಟೇ. ಲೇಟ್ ಆಯ್ತು. ಏನ್ ಲೇಟ್ ಆಯ್ತು? ಸ್ಕೂಲ್ ಬಿಟ್ಟಿದ್ದೆ, ಬೇಗ ಬಿಟ್ಟಿದ್ದಾರೆ. ನಾವು ಲೇಟ್ ಆಗಿ ಬಂದಿದ್ದೀವಿ. ಯಾಕಂದ್ರೆ ಬೇಗ ರೆಡಿ ಆಗಿದ್ದೀವಿ, ಅದಕ್ಕೋಸ್ಕರ ಎಲ್ಲರಿಗಿಂತ ಮುಂಚೆ ಬಂದು ನಿಂತ್ಕೊಂತ ಇತ್ತಲ್ಲ. ನನ್ ಪಪ್ಪ ಎಲ್ಲಿ? ಆ ಸಂಧಿಯಲ್ಲಿ ಇರ್ಬೇಕಾ, ಈ ಸಂಧಿಯಲ್ಲಿ ಇರ್ಬೇಕು ಅಂದ್ಬಿಟ್ಟು ಇವಳು ರಾಜ್ಕುಮಾರ್ ಹೇಳಕ್ ಕಳ್ತಂಗವಳೆ. ಈ ಕಂಬದಲ್ಲಿದ್ದಾನೆ, ಆ ಕಂಬದಲ್ಲಿದ್ದಾನೆ ಅಂತ ಕೇಳ್ದಂಗ ಇವ್ರ ಅಪ್ಪನ ಅಲ್ಲಿದ್ದಾರ ಇಲ್ಲಿದ್ದಾರ ತಿರುಗಾಡ್ತಿದ್ದಾಳಂತೆ. ಆಮೇಲೆ ತಮ್ಮ ಕರೆದ್ಲು ನನ್ನ. ಆಮೇಲೆ ಬಂದ ಮೇಲೆ ಇಲ್ಲ ಪಪ್ಪ ಬಂದಿಲ್ಲ. ಇವಾಗ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಿಲ್ಸಿದೀವಿ ಟೀ ಕಾಫಿಗೆ. ಇಲ್ಲಿಂದ ತಿನ್ಕೊಂಡು ಹೊರಡೋದೆ ಇವಾಗ ನಾವು. ಇನ್ನೂ ತಗೊಳಕ್ ಹೋಗಿದ್ದಾರೆ. ನಾನು ಇನ್ನೂ ಕಾರಲ್ಲಿ ಕುತ್ಕೊಂಡಿದ್ದೀನಿ ನೋಡಿ. ಅವರೆಲ್ಲ ಹೋಗ್ತಾ ಇದ್ದಾರೆ. ಬೇಕು ಬೇಬು, ನಮಗೂ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ತಿಂದಿರೋದು, ಇನ್ನೂ ನಾವು ತಿಂದೇ ಇಲ್ಲ. 2 ಚಪಾತಿ ಅಷ್ಟೇ. ನಾನು ಬೆಳಗ್ಗೆ ಅಷ್ಟೇ ತಿಂದಿರೋದು. ಅದಕ್ಕೆ ಇವಾಗ ಒಂದು ಸ್ವಲ್ಪ ಟೀ ಕಾಫಿ ಕುಡ್ಕೊಂಡು ಅವೆಲ್ಲ ಹೇಳ್ತಾರ. ಎಸ್, ಇವಾಗ ಟೀ ಕಾಫಿ ಕುಡ್ಕೊಂಡು ಹೊರಡೋದು. ನಮ್ಮ ಚಂಪುಗನ್ನು ನೋಡ್ರಿ, ಅಲ್ಲಿ ತೋರಿಸ್ತೀನಿ ರೀ. ಗುರಾಯಿಸೋದೇ ಆಯ್ತು. ಏನೋ ಚಂಪು, ನಮ್ಮ ಬೇಬುಗ್ ಜ್ಯೂಸ್ ಅಂತೆ.
ಕಾಫಿ ಎಸ್ ಕಾಫಿನ ಟೀನಾ ಅಂದರೆ ಕಾಫಿ ಕುಡಿಯೋದು ಇವಾಗ ನಾನು. ಎಲ್ಲರೂ ಹೋಗೋಲ್ಲ, ನಾನು ಒಬ್ಬಳೇ ಇದ್ದೀನಿ. ಸ್ಲಿಪ್ಪರ್ ಹಾಕೊಂಡು ಹೋಗ್ತೀನಿ. ಏನೋ ನೀನು ಬಿಟ್ಬಿಟ್ಟು ಹೋಗ್ಬಿಟ್ಟಾರ ನನಗೆ ಬಾಕ್ಲು ಹಾಕೊಂಡು. ನಾನು ಸ್ಲಿಪ್ಪರ್ ಹೋಗೋದು ಕಾರ್ ಒಳಗಡೆ ಇದೆ. ಗ್ಲಾಸ್ ಯಾರು ತೆಗಿಯಲ್ಲ, ತೆಗ್ದಿರೋದು ಮುಚ್ಚಲ್ಲ. ಅಯ್ಯಯ್ಯೋ ದೇವರೇ. ಇವನು ಊಟ ಗಿಟ್ಟ ನಾನು ತಿಂತಾನೆ ನೋಡಿದ್ರೆ ಲಾಲಿಪಾಪ್ ತಗೊಂಡು ತಿಂತಾವನು. ತಮ್ಮ ನೀನೇನು ಹೇಳ್ದೆ? ತಿಂತೀನಿ, ಅದು ಚೆನ್ನಾಗಿರುತ್ತೆ. ಮತ್ತೆ ಬೇರೆ ಏನಾದ್ರು ನನಗೆ ಇಷ್ಟ ಇಲ್ದಿರೋದು ಅದು ಬೇಡ. ನೀನೇನು ಹೇಳ್ದೆ ಬೇಬು? ರವೆ ಇಡ್ಲಿ. ನಮ್ಮ ಅಕ್ಕ ದೋಸೆ ಹೇಳಿದಾಳೆ, ನಾವೆಲ್ಲ ಕಾಫಿ ಹೇಳ್ಕೊಂಡಿದ್ದೀವಿ. ಏನು ಹೇಳ್ತಾನೆ? ಪೂರಿ ಆಯ್ತಾ? ರವೆ ಡಿಸ್ಕಷನ್. ಸಿಮೆಂಟ್ ಕಲರ್ ಬಟ್ಟೆ ಮ್ಯಾಚಿಂಗ್ ಮಾಡ್ತಾ ಇದ್ದಾರೆ. ಗ್ರೇ ಕಲರ್, ಅವಳು ಬ್ಲೂ ಕಲರ್. ಅದು ಪ್ಯಾಂಟ್ ಎಲ್ಲರದು ಸೇಮೇ. ಆಯ್ತಾ? ತಲೆ ಬಿಚ್ಚೋದು ವೆಜಿಟೇಬಲ್ಸ್ ನಿಮ್ಮ ತಮ್ಮ ಈ ಚಿಕ್ಕ ಮಗು ಇದ್ದಾಗ ಬರೀ ಇವನೇ ತಿಂದೆ ದೊಡ್ಡೋಳಾದ್ಲು ಅಲ್ಲಿ. ಆ ಚೇರ್ ಹೇಳ್ಕೊಂಬ. ಹೆಂಗೈತೆ? ಎತ್ತಿಕ್ಕಿದ್ದೀನಲ್ಲ ಚೆನ್ನಾಗಿ. ಅವನು ಇವಾಗ ಡಿಪ್ ಮಾಡೋದು ಮಾಡ್ತೀರಾ ನೀವೇ? ಬನ್ನಿ ಮತ್ತೆ ಮಾಡಿ. ಅವರೇ ಡಿಪ್ ಮಾಡಿಕೊಡ್ತಾರಂತೆ. ಕೈಲಿ ಯಾವತ್ತು ಏನು ಮುಟ್ಟಬಾರ್ದು. ಓಕೆ ಅಂಕಲ್, ಮುಟ್ಟಲ್ಲ. ತಿನ್ನೋಣ, ಕೈಲಿ ಬೇರೆ ಮುಟ್ಟಿರ್ತಾರೆ. ಅದಕ್ಕೆ ಏನೇ ಕೊಟ್ಟರು ಕೂಡ ಅಷ್ಟೇ. ಸರಿನಾ? ಚಟ್ನಿ ತಂದು ಬೇಕಾ? ಚಟ್ನಿ ಬೇಕು ಅಂತ ಕೇಳ್ತಾ ಇದ್ದೆ. ಕಾಫಿ ಇದೆ. ಏನು ಹೇಳು? ಹಿಡಿತಾ ಇದ್ದೀನಿ. ನಮ್ಮ ಅಮ್ಮಂಗೆ ಯಾರು ಕೊಟ್ಟಿಲ್ಲ, ಇವರೇ ತಿಂದಾಕಿದ್ರು. ನಾನು ತಿಂದಿಲ್ಲ, ನೀವು ಯಾರು ನೋಡಿದ್ರು. ನನ್ಗೆ ಇವಾಗ ಬಿಲ್ಡಪ್ ಪ್ರೀತಿ ಬೇಡ. ನಮ್ಮ ಅಮ್ಮಂಗೆ ನೀಟ್ನೆಸ್ ಆಗಿರ್ಬೇಕು. ಇಲ್ಲ ನಮ್ಮ ಅಮ್ಮಂಗೆ ಕುಡಿಯಲ್ಲ. ಅವಾಗ ನಾನು ಎತ್ಕೊ ತಗೋ ನಾನು ಹೋಗ್ಲಿ. ಬೇಡ ತಿಂದ್ರಿ ನೀವು ಆರಾಮಾಗಿ. ಬೇಡ ಕಪ್ ಚೆನ್ನಾಗಿದೆ, ಅದಕ್ಕೆ ಹೋಗೋದು ನಡ್ಕೊಂತಾರೆ. ಥ್ಯಾಂಕ್ ಯು. ನೀನು ಬಿಲ್ಡಪ್ ಮಾಡ್ತಾ ಒಂದು ಗೊತ್ತ. ನಮ್ಮ ಮಮ್ಮಿಗೆ ರೇಗಿಸ್ತಾ ಇರೋದು ಇವಾಗ. ನೀನು ಫಸ್ಟ್ ದೋಸೆ ತಿನ್ನಿ ಫಸ್ಟಲ್ಲಿ. ಪಾಪ ಬೇಗ ತಿನ್ನು ಹೋಗೋಣ. ಚಟ್ನಿ ಆಯ್ತು. ಕಾಫಿ ಸ್ಪೂನಲ್ಲಿ ಕಾಫಿ ಮುಗಿಸ್ಕೊಂಡು ಸಿಗ್ತೀನಿ. ಪಾನಿಪುರಿ ತಗೊಂಡಿದ್ದಾರೆ. ಚಂಪು ಕಾಣ್ಬೇಕಂತೆ. ಚೆನ್ನಾಯ್ತಾ ಚಂಪು? ನಾನು ಗೋಬಿ ಹೇಳ್ಕೊಂಡಿದ್ದೀನಿ. ಇವಾಗ ನಮ್ಮ ಮಮ್ಮಿಗೆ ಪಾನಿಪುರಿ ಬಂದೈತೆ. ಚೆನ್ನಾಯ್ತಮ್ಮ? ದೋಸೆ ಖಾಲಿ ಮಾಡಿದ್ರು. ಬೆಳಕಾಗೋದ್ಲು. ಬೆಳಗ್ಗೆ ಎದ್ದೊಳಗೆ ಹಿಂಗೆ ಕಣ್ಣೇ ಬಿಡ್ತದಿಲ್ಲ. ಅವಾಗ ನೋಡ್ಕೊಂಡು ಹೋಗ್ಬಿಡೋದು. ಅದು ಡ್ಯಾಡಿ ಮೇಲೆ ಹಿಂಗೆ ಮಾಡ್ಕೊಂಡ್ರೆ ಡ್ಯಾಡಿ ಫ್ಲಾಟು. ಏನೇನು ಬೇಕು ಹೇಳ್ಬಂದು. ನಮ್ಮ ಡ್ಯಾಡಿ ಏನು ಕೇಳಿದ್ರು ಕೊಡಿಸ್ತಾ ಇದ್ರು ತನ್ಮಯ್ಯಗೆ. ಅದಕ್ಕೆ ಆನಂದಿಸ್ಬಿಟ್ರು.
ಅದಕ್ಕೆ ಇವಾಗ ಅವಳು ಏನ್ ಕೇಳಿದ್ರೆ ನಾವು ಕೊಡಿಸ್ತಾ ಇರ್ತೀವಿ ಅವಳಿಗೆ. ತಿಂದಿರೋದು ಮಾ ನನ್ಗೂ ತಿನ್ನು ಚಿನ್ನು ಅಂತ ಒಂದು ಮಾತನ ಅಂದಮ್ಮ. ಹಿಂಗೆ ಹಾಕೊಂಡು ಬರ್ತೈತೆ. ಇನ್ನ ಚೆನ್ನಾಗಿರೋದು ಅದ್ಕೊಂಡ್ರೆ ಅವಳು ತಿನ್ಸಕ್ ನಮ್ಮ ಬಟ್ಟೆ ಮೇಲೆ ಸೋಸಿ ಐತಿ ನೋಡು. ಅಮ್ಮಂಗೆ ತಿನ್ಸೋ ಅಂದ್ರೆ ತಿನ್ಸಕ್ ಬರೋದು. ಅದೇ ಪ್ರಾಬ್ಲಮ್ ನಮ್ಮ ಅಮ್ಮಂದಲ್ಲಿ. ಇವಾಗ ಅವ್ರ ಮಗಳಿಗೆ ತಿನ್ನಿಸ್ತಾ ಇದ್ದಾರೆ. ಅವ್ನು ನೋಡಿ ಹೆಂಗ್ ನೋಡ್ತಾನೆ ಮಮ್ಮಿ, ನೀ ಅವ್ನ್ ಕೊಡ್ತಾ ಇಲ್ಲ ಅಂತ ಮಮ್ಮಿ ಅನ್ಸುತ್ತೆ ಅಂತ. ನಾನೇ ಅನ್ಕೊಂಡಿದ್ದವರು. ಏನಿಲ್ಲ ಏನಿಲ್ಲ ತಾನೇ ಬೇಕು ಆಗ ಡೈಲಾಕು ಹೇಳ. ನೀನು ಹೇಳಂದಿದ್ದು ತ್ಯಾಗ ಪ್ರೀತಿಗೆ ಬೆಲೆ ಕಟ್ಟಬಾರ್ದು. ಅದಕ್ಕೆ ನಮ್ಮ ಬೇಬು ತಿಂದಿದ್ವಿ ಇವಾಗ. ನಾಳೆ ವರ್ಕೌಟ್ ಮಾಡಿದ್ರೆ ಅವಳು ಮಾಡಿರೋದೆಲ್ಲ ಹೋಗುತ್ತೆ. ಇವತ್ತು ತಿನ್ಸಿರೋ ಮಮ್ಮಿ ನಾಳೆ ತಿನ್ಸಾಳ. ಇವತ್ತು ತಿಂದಿರೋ ಪಾನಿಪುರಿ ನಾಳೆ ತಿಂತೀವ. ಹೋಟ್ಲಲ್ಲಿ ನಾಳೆ ಬರ್ತಾವ. ಒಂದು ಪಾನಿಪುರಿಯ ಕತೆ. ಬಿಸಿ ಬಿಸಿ ಗೋಬಿ ಬಂದಿದ್ದೆ ಇವಾಗ. ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ, ಇನ್ನು ನಾನೇ ತಿಂದೇ ಇಲ್ಲ. ಇದನ್ನ ಹಾಕ ಇಟ್ಕೊಂಡು ಇವ್ರು ಆಟ ಆಡ್ತಾರ ಇಲ್ಲೇ ಟೈಮ್ ಆಗೋಯ್ತು ನಮ್ಗೆ. ನಾವ್ ಯಾವಾಗ ಹೋಗ್ತೀವೋ ನಮಗೆ ಗೊತ್ತಿಲ್ಲ. ಓಹೋ ಒಳ್ಳೆ ಇವಾಗ ಬೀಳ್ಸ್ ಹಾಕಿದ್ದಕ್ಕೆ ಡೈಲಾಗ್ ಹಾಕಿರೋದು. ನಮ್ಮ ಅಕ್ಕ ಪೇ ಮಾಡಿದ್ದು. ಅವಳೇ ಪೇ ಮಾಡಿದ್ದು ನಮ್ಮ ಅಕ್ಕ. ಎಲ್ಲಿ ಬಿಲ್ಲು? ಇದೆಲ್ಲ ಬಿಲ್ ಶೀಟು. ಬಿಲ್ ಶೀಟ್ ಕಟ್ ಕಳಿಸ್ಬಿಟ್ರಾ? ನಮ್ಮ ಅಕ್ಕ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ ಅವರಿಗೆ. ನೋಡಿಸ್ತಾ ಇದ್ದೀನಿ ಅಕ್ಕ. ನಮ್ಮ ಅಕ್ಕ ಟಿಪ್ಸ್ ಕೊಟ್ಟಿದ್ದಾರೆ, ಬಿಲ್ ಪೇ ಮಾಡಿದ್ದಾರೆ. ತುಂಬ ಹೊಗಳಿದ್ದೀನಿ. ಬಾಯ್ ಬಾಯ್ ಚಂಪು ಇಲ್ಲೇ ಇರಮ್ಮ, ನಾವು ಹೋಗ್ತೀವಿ. ನಾಲ್ಕನೇ ಸತಿ ನಾನು ಈಶಾ ಫೌಂಡೇಶನ್ಗೆ ಬರ್ತಾ ಇರೋದು. 7 ಸತಿ ಫ್ಯಾಮಿಲಿ ಜೊತೆ, ಇನ್ನೊಂದು ಸತಿ ಫ್ರೆಂಡ್ಸ್ ಜೊತೆ, ಇವಾಗ ಮತ್ತೆ ಫ್ಯಾಮಿಲಿ ಜೊತೆ. ಆಲ್ರೆಡಿಯಾ ಹಾಕದ್ಲಕ್ಕ. ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಬಂದಾಗೆ ಚೆನ್ನಾಗಿತ್ತು. ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಬಂದಾಗೆ ಚೆನ್ನಾಗಿತ್ತು. ಅದು ಆಮೇಲೆ ಹೇಳ್ಬೇಕು ಫಸ್ಟ್. ತಿಂಡಿಗೋಸ್ಕರ ಅಂತ ಫ್ಯಾಮಿಲಿ ಜೊತೆ ಬರ್ಬೇಕಂತೆ. ಫ್ರೆಂಡ್ಸ್ ಜೊತೆ ಹೋದ್ರೆ ನಾವೇ ಖರ್ಚು ಮಾಡ್ಬೇಕು. ಅಮ್ಮ ನೀವು ಬರ್ಬೇಡಿ ಅಮ್ಮ, ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಅಂತ ಹೇಳ್ತೀಯ ತನ್ಮಯ್. In 200 meters, turn left to stay on Isha Foundation Road. ಇವಾಗ ಬಂದ್ರಿ ನಾವು ಅವಾಗೆಲ್ಲ ರೋಡು ಚೆನ್ನಾಗಿದ್ದಿಲ್ಲ, ಇವಾಗೆಲ್ಲ ರೋಡ್ ಚೆನ್ನಾಗಿದೆ ನೋಡಿ. ನಾವಿನ್ನೂ ಇದು ಅರ್ಧಂಬರ್ಧ ರೆಡಿ ಆದಾಗೆ ನಾವು ಆಲ್ರೆಡಿ ಬಂದಿದ್ದೀವಿ. ನಾವು ಫ್ಯಾಮಿಲಿ ಎಲ್ಲಾನು ಇವಾಗೆಲ್ಲ ಫಿನಿಶ್ ಆಗೋಗಿದೆ, ಎಲ್ಲಾನು ಆಗೋಗಿದೆ. ನಮ್ಮ ಮಮ್ಮಿಗೆ ಕೌಂಟರ್ ಕೊಟ್ಟಿದ್ದಾರೆ, ಅದಕ್ಕೆ ಈ ತರ ಆಗಿದ್ದಾರೆ. ಎಲ್ಲ ಕಾಣಿಸ್ತಾ ಇಲ್ಲ ನೀನು? ಕಾಣಿಸ್ತು 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 ಇರ್ರೆ ಎಲ್ರ ಕಾಣಿಸ್ತಾ ಇದೆ, ನನಗೆ ಕಾಣಿಸ್ತಾ ಇಲ್ಲ. ನೋಡಿ ಸಖತ್ತಾಗಿದೆ. ಇನ್ನು ಅಲ್ಲಿಗೆ ಹೋಗ್ತೀವಿ, ನೋಡಿಸ್ತೀನಿ. ಬಂದಾಗ ಕಾರ್ ಕೆಟ್ಟೋಗ್ಬಿಟ್ಟಿತ್ತು.
ಅಲ್ಲಿ ಕೆಟ್ಟೋಗಿತ್ತು. ಇದೇನು ಟೋಲು? ಟೋಲ್ ಥರ ಪೇ ಮಾಡ್ಬೇಕಿಲ್ಲ ನಾವು. ಮಾಡಿ ಹಾಕೋಣದ್ ಬೇಡ ತಾನೇ, ಇಲ್ಲೇ ಬಿಡೋಣ. ನಂಗೆ ಎಲ್ಲಿದ್ರು ಕಾಸಾಗಿಟ್ಬಿಟ್ಟು ನಾವು ಬಂದೇರಿ ನಾವು ಸರಿಯಾಗಿ ಗೊತ್ತಾ. ಕಣ್ಣಿ ನೋಡಿದ್ರೆ ಹಿಂಗಿಂಗ್ ಅಂತವಳೆ. ಅದು ಒಂಥರ ಯಾವಾಗ ಒಂದೇ ಥರ ಹಾಕ್ಬಾರ್ದಲ್ಲ. ಒಂದೇ ಥರ ಇರ್ಬಾರ್ದು ಒಂಥರ ಎಲ್ಲ ಬರ್ತೈತಿ ಬಿಡು ಪಪ್ಪ ಮುತ್ತು ಬಿಡು ಪ್ರಣು, ಬಿಡು ಬರ್ಲಿ. ನಮ್ಮ ಅಣ್ಣ ಕಾರ್ ಪಾರ್ಕ್ ಮಾಡಿ ಬಂದಿದ್ದಾರೆ. ಅಲ್ಲಿದೆ ನಮ್ಮ ಅಣ್ಣ. ಅವ್ನು ಮಾತ್ರ ಕಾಲ್ ಧೂಳು ಹಾಕ್ಬಾರ್ದು. ನಮ್ ಕಾಲ್ ಧೂಳಾದ್ರೂ ಅವನು ಅಲ್ಲಿಂದ ಬಂದಿರ್ತಾನೆ. ಏನಕ್ಕೆ ನಮ್ನೆಲ್ಲ ಕಾರಲ್ಲೇ ಬಿಡ್ಸಿದ. ಅವ್ನು ನೋಡಲ್ಲ ಬ್ಯಾಗಲ್ಲಿ ಕ್ವೀಟ್ ಅವನ್ನೆಲ್ಲ ಕಾರಲ್ಲಿ ಬಿಡಿಸಿ ಚಪ್ಪಲಿ ಕೊಡೋದು ನನ್ ಕೇಳ್ಬೇಡ್ರಿ ಅಂತೆ. ಅವನು ಇನ್ನ ನೋಡ್ದಂಗಿಲ್ಲ. ನೋಡು ಇವಾಗ ನೋಡವನೆ. ಅಲ್ಲಾಡು ಅಲ್ಲಾಡು. ನಾನ್ ನೋಡ್ತೆ ಫಸ್ಟ್. ನೋಡು ಅದೇ ಚಾಮಿನ್ ನೋಡ್ದ ನಾವು ಅಣ್ಣ ಬಂದೆ ಒಳಕ್ಕೆ ಹೋಗೋದು. ನಮ್ಮನ್ನೆಲ್ಲ ಅಲ್ಲಿ ಬಿಟ್ಟು ಹೋದು. ಅಲ್ಲಿಂದ ಏನು ಬರೀ ಕಾಲ ನೋಡ್ಕೊಂಬರಲ್ಲ. ಆಯ್ತು ಬಿಡು. ಐ ಥಿಂಕ್ ವಿಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ. ನೋಡೋಣ ಒಳಗಡೆ ಹೋಗಾದ್ಮೇಲೆ ತಾನೇ ಬೇವ ಪಕ್ಕ ವಿಡಿಯೋ ಮಾಡೋಂಗಿಲ್ಲ. ಯಾಕೆಂದ್ರೆ ಒಂದ್ಸತಿ ಬಂದಾಗ ವಿಡಿಯೋ ಮಾಡಬೇಕು. ಬಂದರಿ ನಾವೆಲ್ಲ ಬೊಟ್ಟು ಇಟ್ಕೊಂಡಿದ್ದೇವೆ. ಇದೆಲ್ಲ ಫೋಟೋ ಶೂಟ್ ಸಾಕತ್ತಾಗ ಮಾಡ್ತಾವ್ರೆ. ಎಲ್ಲಿ ಮಾಡ್ತಾವ್ರಿ? ಅಲ್ಲಿ ನೋಡ್ದೇವು ಅವರು. ನಾವು ಮಾಡ್ಕೊಂಡು ಎಲ್ಲಿ ಇವಾಗ ಇಲ್ಲೊಂದು ನಡೆಯೋದು ಒಂದು ವಾಕ್ ಮಾಡತ್ತಾರ. ನಾನು ಕರ್ಕೊಂಡು ಹೋಗಿ ನಾ ಇಬ್ರು ಹೋಗತ್ತಾರ ಒಂದು ವಿಡಿಯೋ ಅದನ್ನೇ ಹೇಳ್ತಿರೋದು. ಇಲ್ಲ ಆಗಲ್ಲ. ಇವೆಲ್ಲ ನೋಡಿದ್ರೆ ಅಷ್ಟೇ ಅವ್ರನ್ನ ಆಗಲ್ಲಿ ಅಂದ್ರೆ ಅದನ್ನ ನೋಡ್ಕೊಳ್ಳಿ. ನಾವು ರೀಲ್ಸ್ ಹಾಕ್ತೀವಿ. ಅಲ್ಲ ರೀಲ್ಸ್ ಅಲ್ಲ, ಶಾರ್ಟ್ಸು. ಇನ್ಸ್ಟಾಗ್ರಾಮ್. ಇವಾಗ ಅಲ್ಲಿ ಹತ್ರ ಹೋಗ್ಬಿಟ್ಟು ಬರೋಣ. ಅಲ್ಲಿಗೆ ಒಂದ್ಸಲ ಹೋಗಿಲ್ಲ ಅಷ್ಟು. ನಾನು ಹೋಗಿದ್ದೀನಿ, ನನ್ನ ಫ್ರೆಂಡ್ಸ್ ಜೊತೆ ಬಂದಾಗ ಹೋಗಿದ್ದೆ. ಆಮೇಲೆ ಹೋಗಿಲ್ಲ. ಅಲ್ಲಿ ಗಂಟ ಹತ್ರ ಆಮೇಲೆ ಒಂದ್ಸತಿ ಬಿಟ್ಟಿದ್ದಿಲ್ಲ. ಫ್ರೆಂಡ್ಸ್ ಜೊತೆ ಬಂದಾಗ ಮಾತ್ರ ಹೋಗಿದ್ದೆ ಅಷ್ಟೇ. ಮಸ್ತಾಗಿದೆ, ಒಳ್ಳೆ ಫೋಟೋ ಶೂಟ್. ನಾವು ಫೋಟೋ ಶೂಟ್ ಮಾಡ್ತೀವಿ. ಆಯ್ತು ನನ್ನಿಂದ ಬೇಗ ಬಂದಿರೋದು. ಯಾವಾಗಪ್ಪ? ಎಲ್ಲ ಫೋಟೋಸ್ ಚೆನ್ನಾಗಿ ಬಂದಿದೆ. ನಮ್ಮ ಅಕ್ಕ ಚೆನ್ನಾಗಿ ಬರ್ತಿಲ್ಲ, ಅದಕ್ಕೆ ಅಲ್ಲಿ ಹೋಗ್ತೈತಿ ನೋಡಿ. ನನಗೆ ಫೋಟೋಸ್ ತೆಗಿಯಕ್ಕೆ ಬರ್ತಾ ಇಲ್ಲಂತೆ. ನಮ್ಮ ಅಕ್ಕ ಎಲ್ಲಿದ್ದಾರೆ? ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ತನ್ಮೈನ್ ಕರ್ಕೊಂಡು. ಇನ್ನು ಸ್ವಲ್ಪ ಹೊತ್ತಿಗೆ ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಬೇಬು ನಂದು ವಿಡಿಯೋ ಮಾಡಬೇಕು ಅಂದೆ. ನಂದು ಕೇಳಿದೆ, ನಾನು ಅಲ್ಲೇ ಕೇಳಿದೆ. ನೀವೆಲ್ಲ ಆಗ್ತದೆ ಮತ್ತೆ ಮುಂದೆ ಬಂದ್ಬಿಟ್ಟು ಅಲ್ಲಿಂದ ಇಳ್ಕೊಬರ್ಬೇಕಾದ ಕೊಡ್ದು ಆಗಲ್ಲ. ನನ್ನ ಫೋಟೋ ಚೆನ್ನಾಗಿ ಹಿಡಿಯೋಕೆ ಬರಲ್ಲ, ಏನಿಲ್ಲ. ಏನಕ್ಕೆ ತೆಗ್ಸ್ಕೊತೀಯ ನನ್ನ ಹತ್ರ? ನಾನು ಅಲ್ಲಿ ತಗೊಂಡಿರೋದು. ಹಾಂ, ಕಾಣಿಸಲ್ಲ ಮಮ್ಮಿ. ಅವ್ನು ನೋಡ್ರಿ ಹೆಂಗ್ ನೋಡ್ತಾ ಅವ್ನು ಚಂಪಗ. ಏನದದು? ಚಾಮಿ ಕೈ ಮುಖ ಮುಖ ಕೈ ಮುಗಿ ಕೈ ಮುಖ ಕೈ ಮುಖ ಎರಡು ಮುಖ ಹಿಂಗ ಕೈಯ ಹೊಟ್ಟೆ ಮುಕ್ಕಂತ ಹೊಟ್ಟೆ ತುಂಬಸಪ್ಪ ಅಂತಾನ. ಆಮೇಲೆ ಹಿಂಗೆ ಮುಖ ಹಿಂಗ ಹಿಂಗ ಚಾಮಿ. ಇವಾಗ ಲೈಟಿಂಗ್ಸ್ ನೋಡಬೇಕು. ಇನ್ನೂ 7 ಗಂಟೆ ಆಗಿಲ್ಲ ತಾನೆ. 7 ಗಂಟೆ ಆಗಿದ ತಕ್ಷಣ ಲೈಟಿಂಗ್ಸ್. ಇವಾಗ
ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲರೂ ನಿಲ್ಸಾಗ್ತದೆ ಅನಿಸುತ್ತೆ. ಮಸ್ತಾಗೈತೆ ಸೈಡ್ ನಾನು ಫಸ್ಟ್ ಇಲ್ಲೇ ರೀಲ್ಸ್ ನೋಡಿದ್ದೆ. ಮಿಸ್ ಆಗಲ್ಲ ಅಷ್ಟೇ. ನಾನೀಗ ಅಪ್ಪನ ಮಾಡ್ತಾ ಮಾತಾಡೋ ಇರೋದಿಲ್ಲ. ಈಗ ಹೇಳು ಒಂದು ರೌಂಡ್ ಬಂದ್ರಿ ಅಂತ ಹೇಳಕ್ ಇನ್ನೂ ಒಂದು ರೌಂಡ್ ಆಗಿಲ್ಲ. ಹಿಂಗೆ ಹೋದ್ರೆ ಒಂದು ರೌಂಡ್ ಆಗುತ್ತೆ. ಚಂಪುಗನಿಗೆ ಆಟ ಆಗ್ಬಿಟ್ಟಿದೆ. ನಮ್ಮ ಮಾತು ಕೇಳ್ತಾ ಇಲ್ಲ, ಅವ್ನ ಮಾತು ನಾವು ಕೇಳ್ತಾ ಇದ್ದೀವಿ ಅಲ್ಲ. ಇಲ್ಲ ಅವ್ನು ಆಳಕ್ಕೆ ಹೋಗ್ತಾ ಇಲ್ಲ, ಅವನ ಹತ್ರನೇ ಇರ್ಬೇಕಂತೆ. ಅವನು ಅವ್ರಮ್ಮ ಅವರಿಬ್ಬರೇ ಸಾಕು ಅವನಿಗೆ, ನಾವೆಲ್ಲ ಬೇಡ. ಎಲ್ಲ ಕೆಳಗಡೆ ಕಿಳಿತಾ ಇದ್ದೀವಿ. ಸಾಕಾಗೈತಲ್ಲ. ನಾ ಬರಲ್ಲ ಹೋಗ. ಅವ್ರಮ್ಮ ಕಾಣಿಸ್ತಾ ಇಲ್ಲ. ಅಮ್ಮ ಮಕ್ಕನ್ ಕರಿತಾವನು. ನೀನು ಕರಿಯಕ್ಕ ಅವನ್ನ. ನಿಮ್ಮ ಅಮ್ಮನ ಎತ್ಕೊಳ್ಳ ನೀನು. ನಿಮ್ಮ ಅಮ್ಮನ ಎತ್ಕೊಳ್ಳ ನೀನು. ಕಡಿಮೆ ಜನ ಅಂದ್ರೆ ಅಪ್ಪು ಜಾಸ್ತಿ ಬಂದ್ರೆ ಜಾಸ್ತಿ ನೋಡ್ತಾನ ಮೊನ್ನೆ ಕುತ್ಕೊಂತೀವಿ ಇದೆಲ್ಲ ಕುತ್ಕೊಳ್ಳೋದು ಹತ್ರ. ನಮ್ಮ ಅಕ್ಕ ತಮ್ಮ ಅಲ್ಲಿದ್ದಾರೆ. ನಮ್ಮ ಅಣ್ಣ ನೋಡ್ರಿ ಅಲ್ಲೇ ನಿಂತ್ಕೊಳ್ಳಿ. ಹೊಳಕನ ಬರಲಿ, ನಾವು ಬೇಗ ಹೋಗ್ತೀರಿ. ಅಲ್ಲ ಲೇಟಾಗಿ ಹೋಗ್ತೀವಿ, ಅವರು ಬೇಗ ಹೋಗ್ತಾ ಇರ್ತಾರೆ ನೋಡಿ. ಅಲ್ಲಿ ಹೋಗ್ತಾವ್ರ. ಆಮೇಲೆ ಅವ್ರು ನಮ್ಮನ್ನ ಹೋಗಿತಾರೆ. ನೀ ಯಾವ್ದಾದ್ರು ನೀ ಇಬ್ರು ಮೂದ್ರು ಬರಲ್ಲ ಅಂತ ಇದೇ ಅಂತಾರ. ನಾವು ಯಾವಾಗನ ಎಲ್ಲಿಗನ ಹೋಗ್ಲಿ ನಾವು ಇಬ್ಬರೇ ಇರ್ತೀವಿ, ಉಗಿಸ್ಕೊಂತ ಇರ್ತೀವಿ. ಏನಕ್ಕೋ ಒಂದು ನೆಪ ಲೇಟ್ ಆಗ್ತದೆ. ಲೇಟ್ ಆಗುತ್ತೆ ಕೇಳ್ತಾ ಇದ್ದೀನಿ. ಮಾಡಿ ನಮ್ಮಮ್ಮ ಎಲ್ಲೋದ್ರಿ ಅಂತ ಇದ್ದೆ. ಏನ್ಮ ಏನಮ್ಮ ಮಾ ಮಾ ಏನು ಏನು ನೋಡಿದ್ರ, ಇದೇ ರೀಸನ್. ಕೊಡೋಗ್ರಿ. ಜನ ಹುಷಾರು. ಏನು ಮಾಡೋದು. ವೆರಿ ಗುಡ್. ಇವೆಲ್ಲ ಏನು ಕೊಟ್ಟಿದ್ದಾರೆ ಅವರು? ಅದೇ ಇಟ್ಕೊಂಡ್ಬಿಡ್ತು. ಅದೇ ಇಸ್ಕಂತು, ಕೈಯೆಲ್ಲ ಕಿತ್ಕಂತು. ಭಯ ಬಿದ್ದವ್ರೆ. ನಮ್ಮಮ್ಮ ತಿನ್ಸ್ತೈತೆ. ಯಾಕೆ ಖಾಲಿ ಹೋಗೈತಾ? ಮುಟ್ಬೋದ ಇದನ್ನ? ಅಮ್ಮ ನಾನು ಕೊಡ್ತಾ ಇದ್ದೀನಿ. ಚೆನ್ನಾಗಿದೆಯಲ್ಲ. ಸಾಕ್ಬಿಡೋದಲ್ಲ ನಿನ್ನ ಖಾಲಿ ಆಯ್ತು. ಇನ್ನ ಮುಂಜಾನ ಅತಿ ತೂಕವಾದ ಎತ್ತುಗಳಲ್ಲಿ ನೀವು ಒಂದು ಅವೆಲ್ಲ ಹಾಕಿ ಮಿಕ್ಸ್ ಮಾಡಿ ಲಡ್ಡು ಮಾಡಿಸ್ಕೊಡೋದಕ್ಕೆ ಅದೇ ಇವಾಗ ತಿನ್ಸಿದ್ರಲ್ಲ ನಾವು. ಭಯ ಆಗುತ್ತೆ. ಬಾಲಿಯವ್ರು ಕೊಂಡು ಹೋಗೋದಿಲ್ಲ ಅದೆಲ್ಲ. ಇದೆಲ್ಲ ಇದು ಸೊಕ್ಕದಾಗೈತಲ್ಲ. ಚೆನ್ನಾಗಿದೆ ಇದು. ಇವನ್ನೆಲ್ಲ ಇದ್ರ ಹತ್ರ ಹೋಗ್ಬಾರ್ದಂತೆ ಅವರೇ ಹೇಳಿದ್ದು. ಅಯ್ಯೋ ಚೆನ್ನಾಗಿತ್ತು ಇರ್ಬೇಕು. ಅದು ಯಾವುದೋ ಇದರಲ್ಲಿ ಬಾಹುಬಲಿಯಲ್ಲಿ ಓಯ್ ಸಗದಾಗಿದೆ ಅದು. ಇವೆಲ್ಲ ಬಿಟ್ಟರೆ ಅದನ್ನು ಮುಟ್ಬೋದು, ಇದನ್ನೆಲ್ಲ ಮುಟ್ಬಾರ್ದು ಅಂತ ಹೇಳಿದ್ದು. ಅದು ನೋಡು, ಅದಕ್ಕೆ ಇಕ್ಕಿಲ್ಲಲ್ಲ, ಅದಕ್ಕೆ ಇಟ್ಟವ್ರಲ್ಲ, ಅದಕ್ಕೆ ಇಟ್ಟರು ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆಗೆ ಅಂದರೆ 7:10 ಆಗ್ಬೋದು. ನಮ್ಮ ಶಾಡೋ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಒಂದು ರೌಂಡ್ ತಿರುಗಿ, ನೀವು ತಿರುಗಿ ನಾನು ತಿರುಗ್ತೀನಿ. ಕತ್ಲಲ್ಲಿ ಕಳ್ದೋದೆ ನಾವು ಸಿಗಲ್ಲ ಆಮೇಲೆ. ಇವಾಗ ಧೃತಿ ಎಂಟ್ರಿ ಕೊಡ್ತಾಳೆ. ನಮ್ಮ ಧೃತಿ
ಇವ್ರು ನೋಡಿ ಅವ್ರು ಬೇಕು ಅಂತ ಇವಾಗ ಧೃತಿ ನಮ್ಮ ದೊಡ್ಡಮ್ಮವರೆಲ್ಲ ಎಂಟ್ರಿ ಕೊಡ್ತಾರೆ. ಸೊ ಇವರೆಲ್ಲೋ ಇದ್ದಾರೆ, ಎಲ್ಲರೂ ಗೊತ್ತಿಲ್ಲ. ಆದರೆ ಫೋನಕ್ಕೆ ಚಿಕ್ಕ ಮನಕ್ಕೆ ಹಾಕು. ಇವಾಗ ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅಂತ ಬಂದಿರೋದು ನಾವು ಇಷ್ಟು ಬೇಗ ಅಲ್ಲ ಬೇಬು? ಹ್ಞೂ ಅನ್ನೋ ಅದಕ್ಕೆ ಬೇಗ ಬಂದಿರೋದು. ಎಲ್ಲ ಅಲ್ಕೋಬೇಕು ಇವಾಗ. ಯೋಗೇಶ್ವರ ಲಿಂಗಕ್ಕೆ ಶಯನ ಆರತಿಯನ್ನು ನಡೆಸಲಾಗುತ್ತಿದೆ. ಬರ್ತಾ ಇದ್ದಾಳೆ ಇವಾಗ. ಭಕ್ತಾದಿಗಳೆಲ್ಲರೂ ಅದರಲ್ಲಿ ಭಾಗವಹಿಸಬೇಕೆಂದು ಆಹ್ವಾನಿಸುತ್ತಿದ್ದೇವೆ. We invite all the devotees to join the Shayana Arati offering to Yogeshwara Linga at 9:15 p.m. ಅವಳಿಗೆ ರಜಾ ಹಾಕ್ತಾರೆ ಇವಾಗಿನ ಸ್ವಲ್ಪ ಹೊತ್ತಿಗೆ ಲೈಟ್ ಆಫ್ ಮಾಡ್ಬೇಕು ನಾವು, ಇಲ್ಲಾಂದ್ರೆ ಬೈಸ್ಕೊತೀವಿ. ಎಲ್ಲ ಲೈಟಿಂಗ್ಸ್ ಕೂತಿದ್ದಾರೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗುತ್ತಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ. ಬಂತು ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ ಮುಲ್ಕೃಷ್ಣಣ್ಣ, ಮನು. ಎಷ್ಟು ಬೇಗ ಕಾಣಿಸ್ಕೊಂಡಿದ್ದೀರೋ ನಮ್ಮ ದೊಡ್ಡಪ್ಪ. ಮುನಿ 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 ಅವ್ನ ಕಿವಿನೇ ಕೇಳ್ಸಲ್ಲ. ಏ ಮುನಿ, ಓಹೋ ನಮ್ಮ ಅಕ್ಕ ಅವರು ಬಂದ್ಬಿಟ್ಟಿದ್ದಾರೆ. ನಮ್ಮ ದೊಡ್ಡಮ್ಮ. ಇವಾಗ ನಾವು ಲೈಟಿಂಗ್ಸ್ ಅನ್ನು ನೋಡುತ್ತಿದ್ದೇವೆ. ಒಂದು ಸ್ವಲ್ಪ ಹೊತ್ತಿಗೆ ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ಸ್ಟಾರ್ಟ್ ಆದಾಗ. ಓಕೆ, ಸಿಗೋಣ. ನಮ್ಮ ಮಾವ ಎಂಟ್ರಿ ಕೊಡ್ತಾವ ನೋಡಿ. ಮಾಮ ಎಂಟ್ರಿ ಕೊಡ್ತಾ ಇತ್ತಲ್ಲ ಅಂತ ಹೇಳ್ತೇಳಿ. ನಮ್ಮ ಮಾವ ಏನೋ ತಗೊಂಡ್ ಬರ್ತೈತೆ. ಮಾಮ್ ಪುಣ್ಯಾತ್ಮ ಪಡ್ಕೊಂಡಿದ್ದೆ ಪುಣ್ಯ ಗಣಯ್ಯ. ನಮ್ಮ ಮಾವ ಹಸ್ಕೊಂಡಿರೋದು ಯಾವತ್ತೂ ಇಷ್ಟಪಡಲ್ಲ. ನೀರು ತಗೊಂಡ್ಕೊಟ್ಟೈತೆ, ಬೋಟಿ ಗೊಂಚಿ ಎಲ್ಲ ತಗೊಂಡ್ಕೊಟ್ಟೈತೆ. ನಮ್ಮ ಮಾವ ಪಾಯಸ ಬೇಕು ಮನುಕಂತೆ ಕೊಡೋಲ್ಲ. ನೀರ್ ಹಾಕಕ್ಕೆ ಕೊಡಿ ಅಂಕ ಬೋಟಿ ನೋಡಿ, ಬಡಪಾಯಿ ಜೀವಗಳು ಹೊಟ್ಟೆ ಹಸ್ಕೊಂಡ್ಬಾರ್ದು ಅಂದ್ಬಿಟ್ಟು ನಮ್ಮ ಮಾವ ಇಂದ ಕೊಟ್ಬಿಡು. ನಾನ್ ತಿಂದಿರೋದು. ಕುಳಿತುಕೋ. ಜ್ಞಾನ ಎನ್ನುವುದು ಕಲಿಯುವ ವಿಷಯವಲ್ಲ, ಅದು ಅನುಭವಿಸಬೇಕಾದ ಆಯಾಮ. ನನ್ನ ಮಡಿಲಲ್ಲಿ ಕುಳಿತುಕೋ, ನನ್ನೊಂದಿಗೆ ಒಂದಾಗು ಎಂದನು. ಅವಳು ಬಂದು ಅವನ ಮಡಿಲಲ್ಲಿ ಕುಳಿತಾಗ ಅವಳನ್ನು ಸೆಳೆದುಕೊಂಡು ತನ್ನ ಅರ್ಧ ಭಾಗವಾಗಿ ಮಾಡಿಕೊಂಡು, ಅದರಿಂದಲೇ ಅವನು ಅರ್ಧನಾರಿ, ಪುರುಷ ಸ್ತ್ರೀ ತತ್ವಗಳ ಸಮತೋಲನ. ಇದನ್ನೆಲ್ಲ ನೋಡುತ್ತಿದ್ದ ಗಣಗಳು ನಾವೇನು ಮಾಡಬೇಕು, ನಮಗೇನು ದಾರಿ ಎಂದು ಕೇಳಿದರು. ಅದಕ್ಕೆ ಅವನು, ನೀವು ಲೈಟಿಂಗ್ಸ್ ಎಲ್ಲ ಅವಳು ಮುಗಿಸ್ಕೊಂಡು ಧೃತಿಗೆ ಹೇಳ್ತಾಳೆ ಗೊತ್ತೇನೆ, ಧೃತಿ ಇವತ್ತು ರಜಾ ಹಾಕಿದ್ಲಲ್ಲ. ಇವಾಗ ನಮ್ಮ ಮಾವ ಕೂಡ ಜಾಯಿನ್ ಆದ್ರು. ಸೊ ಇವಾಗ ನಮ್ಮ ಮಾವ ಎಲ್ಲ ಹಿಂದೆ ಇದ್ದಾರೆ.
ಅದರಲ್ಲೆಲ್ಲರೂ ಮಕ್ಕಳೆಲ್ಲ ಬರ್ತಾರೆ. ಇವಾಗ ನಾವು ಮಾತಾಡಿ ಹೋಗ್ತಾ ಇದೀವಿ. ನಾನು ನಮ್ಮ ಬೇಬು, ಮಮ್ಮಿ, ಅಕ್ಕ, ಅಣ್ಣ ಈ ಕಾರಲ್ಲಿ. ಮತ್ತೆ ಮನೋರು ಇನ್ನೊಂದು ಕಾರಲ್ಲಿ ಬರ್ತಿದ್ದಾರೆ. ನಮ್ಮ ಮಾವರು ಹಿಂದೆ ಇದ್ದಾರೆ. ಇವಾಗ ಮನೆಗೆ ಅಂತ ಬರ್ತೀವಿ. ನಿಮ್ಮ ಅಮ್ಮ ಬಂದ ಇಲ್ಲ ಹೊಂಟೋಗೋದು ಇವಾಗ ನಾವು. ನೋಡಿ ಇನ್ನೂ ಇಲ್ಲೇ ಇದ್ದೀವಿ. ಅಲ್ಲಿ ಆ ಕಡೆ ನಿಂತಲ್ಲ ಫೋನ್ ಮಾಡು, ನಿಮ್ಮ ಅಮ್ಮಂಗೆ ವೇಟ್ ಮಾಡ್ತಾ ಇರ್ತಾರೆ ಮಾಮ. ಯಾರು ಕಾಯ್ತಾ ಇದ್ದಾರೆ ಹಿಂದೆ ಅಂತ ಗೊತ್ತಿಲ್ಲ. ಇಲ್ಲ ದೊಡ್ಡಮ್ಮ ಕಾಯ್ತಾ ಇದ್ದಾರೆ. ಜಸ್ಟ್ ನಾವು ಇವಾಗ ಮನೆಗೆ ಬಂದ್ವಿ. ಸೊ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಿಮ್ಮ ಪ್ರೀತಿಗೆ ಬದುಕಿರುವೆನು ನಾ.